ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕೃಪಾ ದಿನಚರಿ. ನಾನಿವತ್ತು ಬೆಳಿಗ್ಗೆನೇ ನಮ್ಮ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ನಾನಿವತ್ತು ಹೋಗ್ತಿರೋ ಅಂಥ ಪ್ಲೇಸ್ ನಮ್ಮ ಬೆಂಗಳೂರಲ್ಲಿರೋ ಬನಶಂಕರಿ ತಾಯಿ ದೇವಸ್ಥಾನ. ಬಾದಾಮಿಯಲ್ಲಿ ಬನಶಂಕರಿ ದೇವಿ ಹೇಗೆ ಫೇಮಸ್ ಆಗಿದೆಯೋ ಅದೇ ಥರ ಬೆಂಗಳೂರಲ್ಲೂ ನಮ್ಮ ಬನಶಂಕರಿ ಅಮ್ಮನ ದೇವಸ್ಥಾನ ತುಂಬ ಫೇಮಸ್ ಆಗಿದೆ. ಆ ತಾಯಿ ದರ್ಶನನ ಬಾದಾಮಿ ಬನಶಂಕರಿಗೆ ಹೋಗಿ ಮಾಡಬೇಕು ಅಂತೇನಿಲ್ಲ. ನಮ್ಮ ಬೆಂಗಳೂರಲ್ಲಿರೋ ಬನಶಂಕರಿಯಲ್ಲಿ ಕೂಡ ಆ ತಾಯಿ ದರ್ಶನ ಮಾಡ್ಬೋದು. ನಾವು ದೇವನಹಳ್ಳಿ ಏರ್ಪೋರ್ಟ್ ಸೈಡ್ ಇರೋದ್ರಿಂದ ನಮಗೆ ಬನಶಂಕರಿ ತುಂಬ ದೂರ ಆಗುತ್ತೆ. ಹಾಗಾಗಿ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿಬಿಡ್ತೀವಿ. ನಾವು ಅಷ್ಟು ದೂರದಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ 1-2.5 hours 3 hours ಆದ್ರೂ ಆಗುತ್ತೆ. ಕೆಲವೊಂದು ಹೆಣ್ಮಕ್ಳುಗಳಿಗೆ ಶುಕ್ರವಾರ ಮಂಗಳವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋದು ಅಂತಂದರೆ ತುಂಬ ಇಷ್ಟ. ಸೊ ನನಗೂ ಅದೇ ಥರ ದೇವಸ್ಥಾನಗಳಿಗೆ ಹೋಗೋಕ್ಕೆ ತುಂಬಾ ಇಷ್ಟ. ನಾನು ಬರೋಷ್ಟರಲ್ಲಿ ಆಲ್ರೆಡಿ ಟೈಮ್ 11 o'clock ಆಗಿತ್ತು. ಸೊ ಒಳಗಡೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಿರ್ತೇನೆ ಬಾ ಅಂತ ಕಾಲ್ ಮಾಡಿದ್ಲು. ನಾವು ಯಾವಾಗಲೇ ಬನಶಂಕರಿಗೆ ಬಂದ್ರೂ ಬೆಲ್ಲದ ದೀಪ ಇಲ್ಲ ನಿಂಬೆಹಣ್ಣಿನ ದೀಪ ಹಚ್ಚುತ್ತಾನೆ ಇರ್ತೀವಿ. ಬನಶಂಕರಿ ದೇವಸ್ಥಾನ ರೋಡ್ ಪಕ್ಕದಲ್ಲೇ ಮತ್ತು ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರೋದ್ರಿಂದ ಯಾರಿಗೇ ಆದ್ರೂ ಅಡ್ರೆಸ್ ಎಲ್ಲ ಹುಡ್ಕೋದಕ್ಕೆ ಕಷ್ಟ ಆಗಲ್ಲ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಜನ ಸ್ವಲ್ಪ ಜಾಸ್ತಿನೇ ಇರ್ತಾರೆ. ಅಮಾಸೆ ಹುಣ್ಣಿಮೆಗಳಲ್ಲಿ ಇನ್ನೂ ತುಂಬ ಜನ ರಶ್ ಇರ್ತಾರೆ. ಬನದ ಹುಣ್ಣಿಮೆ ಟೈಮಲ್ಲಿ ಅಮ್ಮಂಗೆ ಜಾತ್ರೆ ನಡೆಯುತ್ತೆ. ಅವಾಗ ತೇರು ಇರುತ್ತೆ. ಅವಾಗ ತುಂಬ ಜನ ರಶ್ ಇರ್ತಾರೆ. ನಾವಂತೂ ಅವಾಗ ಕಂಪಲ್ಸರಿ ಬಂದೇ ಬರ್ತೀವಿ, ಮಿಸ್ ಮಾಡಲ್ಲ. ಆಲ್ಮೋಸ್ಟ್ ಇಲ್ಲಿಗೆ ಬರೋರೆಲ್ಲ ಈ ರೀತಿ ನಿಂಬೆಹಣ್ಣಿನ ದೀಪ ಹಚ್ಚುತ್ತಾರೆ. ಹಚ್ಚೋರು 2 ದೀಪ 4 ದೀಪ 6 ದೀಪ 9 ದೀಪ 16 ದೀಪ 21 ದೀಪ ಇನ್ನೂ ಜಾಸ್ತಿ ದೀಪಗಳನ್ನ ಹಚ್ಚುತ್ತಾ ಇರ್ತಾರೆ. ಯಾಕೆ ಅಂತ ಅಂದರೆ ನಾವು ಏನನ್ನಾದರೂ ಬೇಡ್ಕೊಂಡು ಅದಕ್ಕೆ ಸಂಕಲ್ಪ ಮಾಡಿ ಈ ಥರ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ಆ ತಾಯಿ ನಾವು ಬೇಡಿಕೆ ಎಲ್ಲ ಈಡೇರಿಸ್ತಾಳೆ ಅನ್ನೋ ನಂಬಿಕೆ ಪ್ರತಿಯೊಬ್ರಿಗೂ. ಅದಕ್ಕೋಸ್ಕರ ಇಲ್ಲಿ ಬರೋ ಆಲ್ಮೋಸ್ಟ್ ಪ್ರತಿಯೊಬ್ಬರೂ ದೀಪ ಹಚ್ಚುತ್ತಾರೆ. ನಾವಿವತ್ತು ಬೆಲ್ಲದ ದೀಪ ಹಚ್ಚೋಣ ಅಂತ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ, ನಾನು ನನ್ನ ಫ್ರೆಂಡು. ನಾವಿವಾಗ ಬೆಲ್ಲದ ದೀಪನ ಹಚ್ಚಿ ಒಳಗಡೆ ಹೋಗಿ ಅಮ್ಮನ ದರ್ಶನ ಮಾಡಬೇಕು. ಬನಶಂಕರಿ ಅಮ್ಮಂಗೆ ಅಲಂಕಾರನ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ದರ್ಶನ ಮಾಡಿಕೊಂಡು ಅಮ್ಮಂಗೆ ಬೆಲ್ಲದ ಆರತಿನ ಮಾಡಿ ಇಲ್ಲಿ ಹೊರಗಡೆ ಶಾಕಂಬರಿ ದೇವಿ ದೇವಸ್ಥಾನ ಇದೆ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಆರತಿ ಮಾಡಿದವರೆಲ್ಲ ಇಲ್ಲಿ ಶಾಕಂಬರಿ ದೇವಿಗೂ ಬಂದು ಆರತಿ ಮಾಡಿ ನಮಸ್ಕಾರ ಮಾಡಿ ಇಲ್ಲಿ ಪೂಜೆನ ಮಾಡಿ ಹೋಗ್ತಾರೆ. ನಾವು ಆರತಿ ಪೂಜೆ ಎಲ್ಲ ಮಾಡಿ ನಮಸ್ಕಾರ ಹಾಕ್ಕೊಂಡು ಶಾಕಂಬರಿ ದೇವಿ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಮುಂಚೆ ಇಲ್ಲಿ ಎಲ್ಲರೂ ಅಡಿಕೆ ಪ್ಲೇಟಲ್ಲಿ ನಿಂಬೆಹಣ್ಣಿನ ದೀಪನ ಹಚ್ಚುತ್ತಾ ಇದ್ರು. ತುಂಬ ಜನ ನಿಂಬೆಹಣ್ಣಿನ ದೀಪ ಬೆಲ್ಲದ ದೀಪ ಹಚ್ಚೋದ್ರಿಂದ ಅಡಿಕೆ ಪ್ಲೇಟ್ಗಳನ್ನೆಲ್ಲ ದೀಪದ ಸಮೇತ ಆಗಾಗ್ಗೆ ಇಟ್ಬಿಟ್ಟು ಹೋಗ್ಬಿಡ್ತಾಯಿದ್ರು. ಅದು ಅಡಿಕೆ ಪ್ಲೇಟ್ ಸಮೇತ ದೀಪ ಎಲ್ಲ ಹತ್ಕೊಬಿಡ್ತಾಯಿತ್ತು. ಸೊ ಅದಕ್ಕೆ ಇವಾಗ ಅಡಿಕೆ ಪ್ಲೇಟಲ್ಲೆಲ್ಲ ದೀಪ ಹಚ್ಚಂಗಿಲ್ಲ ಅಂತ ಅಂದ್ಬಿಟ್ಟು ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ನಾವು ದರ್ಶನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನ ಒಂದು ರೌಂಡ್ ಸುತ್ತಿ ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಲೈನಲ್ಲಿ ನಿಂತಿದ್ದೀವಿ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪ್ರಸಾದ ತಗೊಳ್ಳದೆ ಹೋಗಬಾರ್ದಂತೆ. ಯಾಕಂದರೆ ಅನ್ನಪೂರ್ಣೆ ಸದಾಪೂರ್ಣೆ ಅನ್ನಪೂರ್ಣೇಶ್ವರಿ ಅಂದರೆ ಪ್ರಸಾದನ ತಿನ್ನೋದ್ರಿಂದ ಕೆಲಸ ಪರಿಪೂರ್ಣ ಸಂಪೂರ್ಣ ಆಗುತ್ತೆ ಅಂತ ಹೇಳ್ತಾರೆ. ನಾವು ಸ್ವಲ್ಪ ಪ್ರಸಾದ ತಿನ್ಕೊಂಡು ಹೊರಟ್ವಿ. ಇಲ್ಲೇ ಬನಶಂಕರಿ ನಮ್ಮ ಅಕ್ಕ ಒಬ್ಬರು ವರ್ಕ್ ಮಾಡ್ತಾರೆ, ಅವ್ರನ್ನ ಮೀಟ್ ಮಾಡೋಣ ಅಂತ ಹೋದ್ವಿ. ಲಂಚ್ ಟೈಮ್ ಆಗಿರೋದ್ರಿಂದ ಅವರು ಲಂಚಿಗೆ ಬಂದಿದ್ದರು, ಬೇಡ ಅಂದರು. ನಮಗೂ ಲಂಚ್ ಕರ್ಕೊಂಡು ಹೋದರು. ನಾವು ಸ್ವಲ್ಪ ತಿಂದು ಹಾಗೆ ಲೆಮನ್ ಟೀ ಒಂದು ಕಾಫಿ ಕುಡಿದು ಅವರು ಬ್ಯಾಕ್ ಟು ಡ್ಯೂಟಿಗೆ ಹೋದರು. ನನ್ನ ಫ್ರೆಂಡ್ ಅವ್ರ ಏರಿಯಾ ಇರೋದು ಬೇರೆ, ಆ ಕಡೆ ಹೊರಟ್ಲು. ನಾನು ನಮ್ಮ ಏರಿಯಾ ಕಡೆ ಹೊರಟಿದ್ದೀನಿ. ದೇವಸ್ಥಾನಗಳಿಗೆ ಹೋದಾಗ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಮತ್ತು ಮೈಂಡ್ ಕೂಡ ರೀಫ್ರೆಶ್ ಆಗುತ್ತೆ. ಬೆಂಗಳೂರಲ್ಲಿದ್ದು ಇನ್ನೂ ಯಾರ್ಯಾರು ಬನಶಂಕರಿ ದೇವಸ್ಥಾನ ನೋಡಿಲ್ಲ ಒಂದು ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಆ ತಾಯಿ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ಇವತ್ತು ನನ್ನ ದಿನ ಈ ರೀತಿ ಇತ್ತು. ಓಪ್ಸ್ ನಿಮ್ಮೆಲ್ಲರೂ ದಿನವೂ ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವಂ ಶಿವಮಯಂ.